ಯಮ್ಮ ಅಂದರೂ ಮದ್ವೆ ಯಾವುದೇ ತೊಂದರೆ ಇಲ್ಲದಂಗೆ ಚಲೋನತ್ತಂಗೆ ಆತಲ್ಲ. ಹೂನಪ್ಪ, ಮದುವೆಯಲ್ಲಿ ಈ ದುಡ್ಡಿನ ಸಮಸ್ಯೆ ಇದ್ರಾಗ ಎಲ್ಲ ಹೆಂಗಾಗುತ್ತೆ ಏನು ಅಂತ ಅಂದ್ಕೊಂಡಿದ್ವಿ. ಒಟ್ಟಿನಲ್ಲಿ ಏನೂ ತೊಂದರೆ ಇಲ್ಲದಂಗೆ ಗುಡಿಯಾಗಾದ್ರೂ ಏನೂ ಸಮಸ್ಯೆ ಇಲ್ಲದಂಗೆ ಆಯ್ತಲ್ಲ, ಅಷ್ಟ ಸಾಕಪ್ಪ. ಹ್ಞೂ ಬೇಯಮ್ಮ, ನಾನು ಹಂಗೆ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಏನೋ ಒಂದು ಚಲೋನತ್ತಂಗೆ ಆತಲ್ಲ ಅಣ್ಣನ ಮದ್ವೆ. ಅದು ಅಣ್ಣ ಇಷ್ಟಪಟ್ಟಿರೋ ಹುಡುಗಿ ಜೊತೆ ಅಷ್ಟು ಸಾಕು. ಹೂನಪ್ಪ, ಅದ ಒಂದು ದೊಡ್ಡ ಖುಷಿ. ಯಾಕಂದ್ರೆ ಅವನು ಹುಟ್ಟಿದಾಗಿಂದನೂ ಇದು ಬೇಕು ಅದು ಬೇಕು ಅಂತ ಏನು ಕೇಳಿದವನು ಅಲ್ಲ, ಯಾವುದನ್ನು ಇಷ್ಟಪಟ್ಟವನು ಅಲ್ಲ. ಏನೋ ಒಟ್ಟಿನಲ್ಲಿ ಲಲಿತನ ಇಷ್ಟಪಟ್ಟಿದ್ದ. ಒಟ್ಟಿನಲ್ಲಿ ಅವನು ಇಷ್ಟಪಟ್ಟಂಗೆ ಅವನು ಇಷ್ಟಪಟ್ಟಿರೋ ಹುಡುಗಿನ ಅವನಿಗೆ ಇಷ್ಟ ಬಂದಂಗೆ ಮದುವೆ ಆದಲ್ಲ, ಅಷ್ಟ ಸಾಕತ್ತಾಗ. ಯಮ್ಮ ಅಂದಂಗೆ ಮದ್ವೆಗೂ ಹೋದ್ವಿ, ಸೀದಾ ಗಾಡಿಯಾಗ ಹೋದ್ವಿ, ದೇವಸ್ಥಾನದ ಮುಂದೆ ಇಳಿದ್ವಿ, ಅಲ್ಲಿ ಕ್ವಾಣ್ಯಾಗ ಉಳ್ಕೊಂಡ್ವಿ, ಮಾರನೇ ದಿನ ಎದ್ವಿ, ಮದ್ವೆ ಮುಗಿಸ್ಕೊಂಡ್ವಿ, ಪ್ರಸಾದ ತಿಂದ್ವಿ, ಸೀದಾ ಬಿಟ್ವಿ. ಅದಕ್ಕೆ ಈಗ ಹೆಂಗೋ ಮದುವೆ ಮುಗಿದ್ಮೇಲೆ ಎಲ್ಲರೂ ನಮ್ಮ ಮನೆಯವರು, ಆಮೇಲೆ ಅತ್ತಿಗೆಮ್ಮನವ್ರ ಮನೆಯವರು ಅಷ್ಟು ಇಲ್ಲೇ ಎಲ್ಲರ ಸಣ್ಣದಾಗಿ ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ಮನೆಯಿಂದ ಅಡಿಗೆ ಗಿಡಿಗೆ ಮಾಡಿಕೊಂಡು ಹೊರಗಡೆ ಹೋಗಿ ಎಲ್ಲರೂ ಊಟ ಗೀಟ ಮುಗಿಸ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ. ನೀನು ಹೇಳೋದು ಬರೋಬ್ಬರಿನೇ ಐತಿ. ಯಾಕಂದ್ರೆ ಪಾಪ ಅವ್ರದ್ದು ಮದುವೆ ಜೋರಾಗಿಲ್ಲ. ಅವು ಲಲಿತವನು ಎಲ್ಲೂ ಹೋದಕ್ಕೆಲ್ಲ ಬಂದಕ್ಕೆಲ್ಲ. ಸರಿ ತಗೋ, ಒಂದು ಸಲ ಅಳಿಯಂದ್ರ ಹತ್ರ ಮನ್ಯಾಗ ಎಲ್ಲರ ತಲೆ ಮಾತಾಡ್ತೀನಿ. ಮಾತಾಡಿ ಹೋಗಿ ಬಂದ್ರೆ ತಗೋ ಒಂದ್ಸಲ. ಹ್ಞೂ ಬಿ ಅಮ್ಮ, ಅದು ಅಲ್ದ ಪಾಪ ಅಣ್ಣಗೂ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬಂದಂಗೆ ಆಕೈತಿ. ಅವರಿಬ್ಬರು ಆರಾಮಾಗಿ ಒಂದು ಸ್ವಲ್ಪ ಏನೋ ಮಾತಾಡ್ಕೊಂಡಂಗೆ ಆಕೈತಿ. ಹೌದಿಲ್ಲ ಬೇ? ಅಷ್ಟು ಹೋದ್ರೆ ಒಂದು ಸ್ವಲ್ಪ ಖುಷಿ ಅನ್ನಿಸ್ತೈತಿ. ಅದು ಅಲ್ದ ಭಾಳ ದಿನ ಬಿಟ್ಟೈತಿ, ನಾವು ಎಲ್ಲರೂ ಎಲ್ಲೂ ಹೋಗಿಲ್ಲ ಏನಿಲ್ಲ. ನನ್ನ ದೋಸ್ತಂದು ಒಂದು ಗಾಡಿ ಐತಿ, ನಾ ಗಾಡಿ ಇಸ್ಕೋತೀನಿ ಅಂತ ಬೇಕಾರೆ. ಅದಕ್ಕೆ ಪೆಟ್ರೋಲ್ ಅದನ್ನು ಹಾಕ್ಸೋದಷ್ಟು ಖರ್ಚು ಇರ್ತೈತಿ. ಹಾಕ್ಸ್ಕೊಂಡು ನಾನು ಹೊಡಿತೀನಿ ಬೇಕಾದ್ರೆ ಗಾಡಿನ ಹೊಡೆದುಕೊಂಡು ಹೋಗಿ ಬಂದ್ರಾತು ಒಂದಿನ. ಹೌದಿಲ್ಲ ಬೇ? ಸರಿ ಆಯ್ತು ತಗೋರಪ್ಪ, ನಾನು ಒಂದ್ಸಲ ಮನೆಯಾಗ ಮಾತಾಡಿ ಹೇಳ್ತೀನಂತ ಏನನ್ನೋದು. ಲಲಿತವ ಬಾರವ ಕುತ್ಕೋ ಬಾ. ಇಲ್ಲ ರೀ ಅಮ್ಮರ, ಅದು ಮನೆಯಲ್ಲಿ ಏನಾದರೂ ಕೆಲಸ ಮಾಡಲ ಏನು ಅಂತ ಕೇಳೋದಕ್ಕಂತ ಬಂದೆ. ಪಾಪ ಅತ್ತೆಯರೊಬ್ಬರ ಮಾಡೋಕ್ಕಂತಾರ ಅನ್ಸುತ್ತೆ ಅಡುಗೆ ಎಲ್ಲ. ನಾನು ಹೋಗ್ಲಾರೆ ಅಮ್ಮರ, ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ತೀನಿ. ಅಯ್ಯೋ ಬೇಡವ, ಇವತ್ತ ಹೋಗ್ಬಾರ್ದು. ಈಗ ಹೆಂಗೋ ನಾವು ನಾಳೆ ನಾಡಿದ್ರಾಗ ದೇವಸ್ಥಾನಕ್ಕೆ ಹೊಂಟಿವಲ್ಲ, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಆಮೇಲೆ ಚಲೋ ಮಾಡಂತೆ ಅಂತ. ಈಗಲೇ ಬೇಡವ, ಕೆಲಸ ಎಲ್ಲ ಮಾಡೋದು. 2 ದಿನ ಆರಾಮಾಗಿರು, ಹೋಗು. ಅಲ್ಲೂ ಮನ್ಯಾಗ ಒಂದೇ ಸಮನೆ ಕೆಲಸ ಎಲ್ಲ ಮಾಡಿದಿ. 2 ದಿನ ಆರಾಮಾಗಿರು, ಆಮೇಲೆ ನಿಂದ ಮನೆ ಇದು, ನೀನೇ ಕೆಲಸ ಮಾಡೋಕ್ಕಿಲ್ಲಿ, ಸರಿನಾ? ಅಲ್ಲ ರೀ ಅಮ್ಮರ, ಸ್ವಲ್ಪರ ಸಹಾಯ ಮಾಡ್ತಿದ್ದೆ ಅತ್ತೆಯವರಿಗೆ. ಅಯ್ಯೋ ಲಲಿತವ್ವ, ಏನೋ 2 ದಿನ ತಗೋ, ಆಮೇಲೆ ನಿಮ್ಮ ಅತ್ತೆ ಅಡುಗೆ ಮನೆಗೆ ಬರೋಂಗಿಲ್ಲ, ನೀನೇ ಎಲ್ಲ ಕೆಲಸ ಮಾಡೋದು. ಈಗ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಗಲ್ಲೇ ಕೋಣ್ಯಾಗ. ಅಂದಂಗೆ ಎಲ್ಲದ ನಿನ್ನ ಗಂಡ? ಗೊತ್ತಿಲ್ಲರಿ ಅಮ್ಮಾರ, ಇಲ್ಲೇ ಹೊರಗಡೆ ಹೋಗ್ತೀನಿ ಅಂತ ಅಂದರು. ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಫೋನ್ ಬಂತು, ಮಾತಾಡ್ಕೊತ ಇಲ್ಲೇ ಹೊರಗಡೆ ಹೋದ್ರೆ. ಕೃಷ್ಣ ಎಲ್ಲದ ನೋಡುವ ಚಂದ್ರು? ಇಲ್ಲೇ ಹೊರಗಡೆ ಇರ್ಬೋದು ಬೇ ಅಮ್ಮ, ಫೋನಾಗ ಮಾತಾಡ್ತಿರ್ಬೋದು. ನೀನು ಹೋಗಿ ಅವನಲ್ಲಿ ಕರಿ ಹೋಗು, ಚಂದ್ರನ್ ಕರಿ ಹೋಗು ನೀನು. ಸರಿ ಬೇ ಅಮ್ಮ. ಲಲಿತವ್ವ, ನೀ ಕೋಣ್ಯಾಗ ಒಂದು ಸ್ವಲ್ಪ ಕೂತ್ಕೋ ಹೋಗು. ನಿನ್ನೆ ಎಲ್ಲ ಸುತ್ತಾಡಿ ಇದು ಗಾಡ್ಯಾಗೆಲ್ಲ ಕುಂತು ಸುಸ್ತಾಗಿರ್ತೈತಿ. ನೀ ಒಂದು ಸ್ವಲ್ಪ ಆರಾಮಾಗಿ ಕೂತು ಹೋಗವ. ಸರಿ ರೀ ಅಮ್ಮಾರ. ಪಾಪ ಬಂಗಾರದಂಥ ಹುಡುಗಿ. ಇವರು ಎಷ್ಟೊತ್ತಾದರೂ ಹೊರಗಡೆ? ನಂಗೆ ನೋಡಿದರೆ ಇಲ್ಲಿ ಒಂಥರ ಬೇಜಾರು ಅನ್ಸಂದ್ಬಿಟ್ಟೈತಿ. ನಮ್ಮ ಮನ್ಯಾಗ ಅಮ್ಮ ಕಾಕ ಎಲ್ಲ ಏನು ಮಾಡಕ್ಕಂತಾರೆ ಏನು. ಚಿಗವ್ವ ಅಡುಗೆ ಮಾಡಿದ್ಲ ಏನಿಲ್ಲ. ಇಷ್ಟು ದಿನ ಅಡುಗೆ ಮನೆಗೆ ಬರ್ತಾಯಿಲ್ಲಾಗಿರ್ಲಿ ಚಿಗವ್ವ. ಅಮ್ಮಗೆ ಬೇರೆ ಕರೆಕ್ಟ್ ಟೈಮಿಗೆ ಊಟ ಎಲ್ಲ ಕೊಡಬೇಕು. ಏನು ಮಾಡಿದ್ರು ಏನಾಗಲಿ, ನನಗಂತೂ ತವ್ರ ಮನೇನ ನೆನಪಾಗ ಕುಂತ್ಬಿಟ್ಟೈತಿ. ಏನಿದೆ, ಯಾರ್ದ ಫೋನ್ ಬಂತಲ್ಲ? ಹಲೋ ಚಿಗವ್ವ, ಹಿಂಗದೆ ಆರಾಮದೆಯಾ? ಈಗಾರ ನೆನೆಸ್ಕೊಂಡಿದ್ದೆ ನೋಡಿ ಚಿಗವ್ವ ನಿನ್ನನ್ನು. ನೀನ ಫೋನ್ ಹಚ್ಚಿದೆ. 100 ವರ್ಷ ಆಯಸ್ ನೋಡ್ಬೆ ನಿಂಗೆ. ಹೌದನವ, ನಮಗೂ ಅಷ್ಟ. ಮನ್ಯಾಗ ಎಲ್ರಿಗೂ ನಿಂದ ನೆನಪು. ಕುಂತ್ರು ನಿಂದ ನೆನಪು, ನಿಂತರೂ ನಿಂದ ನೆನಪು ನೋಡವ. ನಾವು ಆರಾಮದೀವಿ, ಹೆಂಗೋ ಒಂದು ಅದೀವಿ ಬಿಡವ. ನೀನು ಆರಾಮದಿ ಇಲ್ಲವ? ಹ್ಞೂ ಚಿಗವ್ವ, ನಾನು ಆರಾಮದೀನಿ. ಯಾಕೆ ಚಿಗವ್ವ, ಏನಾಯ್ತು? ಮನ್ಯಾಗೆಲ್ಲರೂ ಆರಾಮದಾರಿಲ್ಲ? ಹ್ಞೂನವ, ಮನ್ಯಾಗೆಲ್ಲರೂ ಆರಾಮ ಅದಾರ. ನಿಂಗೆ ಗೊತ್ತಿದ್ದಿದ್ದೆ ಐತಲ್ಲವ ನಮ್ಮ ಮನೆ ಪರಿಸ್ಥಿತಿ ಹೆಂಗನ್ನೋದು. ನೀನಿಷ್ಟು ದಿನ ಹೆಂಗೋ ಒಂದು ಬಟ್ಟೆ ಗಿಟ್ಟಿ ಹೊಲ್ದು 4 ಕಾಸು ದುಡಿತಿದ್ದಿ, ಮನೆ ನಡೀತಿತ್ತು. ಈಗ ನೋಡವ, ಭಾಳ ಕಷ್ಟ ಆಗ್ಬಿಟ್ಟೈತೆ ನೋಡವ ನಮ್ಮ ಮನೆ ಪರಿಸ್ಥಿತಿ. ಯಾಕೆ ಚಿಗವ, ಏನಾಯ್ತು? ಅಲ್ಲಿಂದ ಬರೋಕ್ಕಿಂತ ಮುಂಚೆ ಸಂತಿ ಎಲ್ಲ ತರಿಸಿಟ್ಟಿತ್ತು. ಆಮೇಲೆ ಕಾಕನ ಕೈಯಾಗ ಅಮ್ಮನ ಕೈಯಾಗ ರೊಕ್ಕ ಕೊಟ್ಟಿನಿ ನೋಡಿ ಚಿಗವ. ಸದ್ಯಕ್ಕೆ ಒಂದು 2-3 ತಿಂಗಳು ಚಿಂತಿಲ್ಲ.
ಹೂನವ್ವ, ನೀನೇನ ನಿಮ್ಮ ಕಾಕನ ಕೈಯಾಗ ನಿಮ್ಮ ಅಮ್ಮನ ಕೈಯಾಗ ರೊಕ್ಕ ಕೊಟ್ಟಿದ್ದಿ. ಆಮೇಲೆ ಸಂತಿನೂ ತರ್ಸಾಕಿ ಬಿಡವ, ಒಂದು 3-4 ತಿಂಗಳು ಚಿಂತಿಲ್ಲಾದಂಗೆ. ಆದ್ರೆ ಏನು ಮಾಡೋದವ, ಈಗ ಮನ್ಯಾಗ ನಿನ್ನನ್ನು ನಿನ್ನ ಗಂಡನ ನಮ್ಮನೆ ಊಟಕ್ಕೆ ಕರೆಯಾಕೊಂತಾರ. ಇವಾಗ ನೀವು ಇಬ್ಬರು ಬಂದು ಅದೇನೋ ನೀರಿನ ಕಾರ್ಯ ಮಾಡಿ ಊಟ ಗೀಟ ಮಾಡಿ ಮಾರನೇ ದಿನ ಹೋಗ್ಬೇಕಂತ. ಬಂದ್ರೆ ನೀವಿಬ್ಬರ ಬರ್ತೀರಾ? ನಿಮ್ಮ ಮನೆಯವರು ಅಷ್ಟರು ಬರ್ತಾರೆ. ನೀವು ಅಷ್ಟರು ಬಂದ್ರೆ ನಮ್ಮ ಮನೇನ ಸಂತಿ 3 ತಿಂಗಳು ಆಕೈತನವ, 2 ದಿನದಾಗ ಖಾಲಿಯಾಗಿ ಹೋಗ್ತೈತಿ. ಆಮೇಲೆ ಹೆಂಗೆ ಏನು ಅನ್ನೋದು ಚಿಂತೆ ಹತ್ತಿಬಿಟ್ಟೈತೆ ನೋಡವ್ವ ನನಗಂತೂ. ಅದು ಅಲ್ದ ನೀವಿಬ್ಬರು ಗಂಡ ಹೆಂಡತಿ ಬಂದ್ರೆ ಹೊಸದಾಗಿ ಮನೆಗೆ ಬಂದಿರಿ ಅಂತಂದು ನಿಮ್ಮಿಬ್ಬರಿಗೂ ಬಟ್ಟೆ ಮಾಡ್ಬೇಕಂತ. ನಿಮ್ಮಿಬ್ಬರಿಗೂ ಬಟ್ಟೆ ಮಾಡ್ಬೇಕಂದ್ರೆ ಕೈಯಾಗ ರೊಕ್ಕೆಲ್ಲ ಐತವ. ಅದ ನೀ ಕೊಟ್ಟಿರೋ 2,000 3,000 ಎಷ್ಟು ನಿಮ್ಮ ಕಾಕನ ಕೈಯಾಗ ಕೊಟ್ಟಿಲ್ಲವ, ಅದ್ರಾಗ ಬಟ್ಟೆ ತರ್ತೀನಿ ಅಂತ ಕುಂತ ನಿಮ್ಮ ಕಾಕ. ಈಗ ನೀನೇ ಹೇಳವ, ನಿಮ್ಮಿಬ್ರು ಗಂಡ ಹೆಂಡತಿಗೆ ಅದ್ರಾಗ ಬಟ್ಟೆ ತಂದ್ರೆ ಮುಂದೆ ನಮ್ಮ ಮನೆ ಜೀವನ ನಡೆಸೋದು ಹೆಂಗೆ ಹೇಳವ? ಹೌದಲ್ಲ ಚಿಕ್ಕಿ, ಕಾಕ ಹೇಳು ಚಿಕ್ಕಿ, ಬಟ್ಟೆ ಏನು ತರೋದು ಬೇಡ ಅಂತಂದು. ಬೇಕಾದ್ರೆ ನಾನೇ ಹೇಳ ಕಾಕಾಗ? ಅಯ್ಯೋ ಬೇಡವ, ನಿಮ್ಮ ಕಾಕಾಗ ಏನು ಹೇಳಕ್ಕೋಬೇಡ. ನಿಂದೇನೋ ದೊಡ್ಡ ಮನಸ್ಸವ, ನೀನು ಹೇಳ್ತಿದ್ದಿ ಅಯ್ಯೋ ಕಾಕ ನಮಗೆ ಬಟ್ಟೆ ಗಿಟ್ಟಿ ಏನು ತರೋದು ಬೇಡ ಅಂತ. ಆದ್ರೆ ನಿಮ್ಮ ಮನೆಯವ್ರು ಸುಮ್ಮನೆ ಇರ್ತಾರಾ? ತವ್ರ ಮನೆಗೆ ಹೋದಿ ಗಂಡಗ ನಿನಗೆ ಏನು ಬಟ್ಟೆನ ಕೊಡಿಸ್ಲಿಲ್ಲನ? ಅದೆಲ್ಲ ಊರಾಗ 4 ಮಂದಿನಾರ ಏನಂತಾರವ, ನೀವು ನಮ್ಮ ಮನೆಗೆ ಬಂದಮೇಲೆ ನಿಮಗೆ ಬಟ್ಟೆ ಕೊಡ್ಸಾಕಬೇಕು. ಇನ್ನು ನೀವು ಬರಲಿಲ್ಲ ಅಂದ್ರೆ ಬೇರೆ ಮಾತು, ನೀವು ಬಂದ್ರೆ ಬಟ್ಟೆ ಕೊಡ್ಸಾಕ ಬೇಕವ. ಅದಕ್ಕೆ ಲಲಿತವ, ನಿನ್ನಿಂದ ಒಂದು ಉಪಕಾರ ಆಗಬೇಕಾಗಿತ್ತವ. ಏನು ಹೇಳ್ಚಿಗವ? ಅದು ಮನ್ಯಾಗೂ ಸಂತಿನೂ ಇಲ್ಲವ, ಕಮ್ಮಿ ಐತಿ. ಕೈಯಾಗೂ ರೊಕ್ಕ ಭಾಳ ಇಲ್ಲ. ನಿನ್ನ ಗಂಡಗೆ ಹೆಂಗಾರ ಹೇಳಿ ಇಲ್ಲಿಗೆ ಬರೋದು ತಪ್ಪಿಸ್ತೇವ. ಈಗ ಸದ್ಯಕ್ಕೆ ಬೇಡ, ಬೇಕಾದ್ರೆ ಇನ್ನೊಂದು ತಿಂಗಳು 2 ತಿಂಗಳು ಹೋಗಲಿ, ಆಮೇಲೆ ಬೇಕಾರೆ ಸ್ವಲ್ಪ ಮನೆಯದು ರೊಕ್ಕ ಗೀಕ ಹೆಂಗಾರ ಕೂಡಿಸಿ ನಿಮಗೆ ಕರಿತೈತವ. ಈಗ ಸದ್ಯಕ್ಕೆ ಬರಬೇಡವ ನೀನು ನಿನ್ನ ಗಂಡ. ನನಗೂ ಆರಾಮಿಲ್ಲದಂಗೆ ಆಗ್ಬಿಟ್ಟೈತವ. ಅದು ಅಲ್ದ ಸಂತಿ ಖಾಲಿ ಆತಂದ್ರೆ ತರೋರು ಯಾರು ಹೇಳು? ನಿಮ್ಮ ತಮ್ಮಗೆ ನಿಮ್ಮ ತಂಗಿಗೆ ಟೈಮಿಗೆ ಊಟ ಹಾಕಲಿಲ್ಲ ಅಂದ್ರೆ ಹೆಂಗೆ ಹೇಳವ? ಅವರಂತೂ ಉಪವಾಸ ತಡ್ಕೊಳ್ಳೋದೇ ಇಲ್ಲ. ಇವಾಗ ನಮ್ಮೆಲ್ಲರ ಜೀವನ ನಿನ್ನ ಕೈಯಾಗ ಐತೆ ನೋಡವ. ಸರಿ ಚಿಕ್ಕಿ, ನಾನು ಮಾತಾಡ್ತೀನಿ ತೋರಿ ಇವ್ರ ಹತ್ರ. ಏನೋ ನೋಡವ, ನನಗೆ ತಿಳಿದಿದ್ದಷ್ಟಂತೂ ನಾ ಹೇಳೀನಿ, ನಿನಗೆ ಬೇಜಾರಾಗಲಿ ಅಂತ ಹೇಳಕ್ಕೆ ಕುಂತಿಲ್ಲವ. ಆದ್ರೆ ನಮ್ಮನೆ ಪರಿಸ್ಥಿತಿ ಏನನ್ನೋದು ನಿನಗೆ ಗೊತ್ತೈತಲ್ಲವ. ಅದಕ್ಕೆ ಈಗ ಸದ್ಯಕ್ಕೆ ನಮ್ಮ ಮನೆಗೆ ಬರಕ್ಕೆ ಹೋಗಬೇಡ ನೀನು. ಆರಾಮಾಗಿ ಒಂದು 3-4 ತಿಂಗಳು ಗಂಡನ ಮನೆಯಾಗಿರು, ಆಮೇಲೆ ಬೇಕಾರೆ ನಿನ್ನನ್ನು ಕರೆಸ್ತೈತಿ. ನೋಡವ ಹೆಂಗಂತಿದಿ, ಈಚಿಗೆ ಅವನು ಮಾತ್ರ ತಪ್ಪು ತಿಳ್ಕೊಬೇಡವ. ನಮ್ಮ ಮನೆ ಪರಿಸ್ಥಿತಿನ ನಿನ್ನ ಮುಂದೆ ಹೇಳಾರ್ದ ಮತ್ತು ಯಾರ ಮುಂದೆ ಹೇಳ್ಕೊಳ್ಳವ? ನೀನ ಹೇಳು. ನನ್ನನ್ನು ತಪ್ಪು ತಿಳ್ಕೊಂಡೇನವ ಮಗಳ? ಅಯ್ಯೋ ಚಿಗವ್ವ, ನಾನು ಯಾಕೆ ನಿನ್ನನ್ನು ತಪ್ಪು ತಿಳ್ಕೊಳ್ಳಿ? ನಮ್ಮ ಮನೆ ಪರಿಸ್ಥಿತಿ ಹೆಂಗೈತೆ ಅನ್ನೋದು ನನಗೂ ಗೊತ್ತೈತಿ, ನೀನು ಹೇಳಿದೆ. ಸರಿ ತಗೋ ಚಿಗವ್ವ, ನಾನು ಮನ್ಯಾಗ ಮಾತಾಡ್ತೀನಿ. ಆದಷ್ಟು ಅಲ್ಲಿಗೆ ಬರಲಾರ್ದಂಗೆ ನೋಡ್ಕೋತೀನಿ ತಗೋ ಚಿಗವ್ವ. ಸರಿನವ್ವ, ನೀನು ಇಲ್ಲದಕ್ಕೆ ಮನೆಯೆಲ್ಲ ಬಿಕ್ಕೋ ಅನ್ನಕೊಂಡ್ಬಿಟ್ಟೈತೆ ನೋಡವ್ವ. ಸರಿನವ್ವ, ಹುಷಾರು ನೋಡವ, ಗಂಡನ ಮನ್ಯಾಗಾರ ಚಂದಂಗೆ ಬಾಳೆ ಮಾಡ್ಕೊಂಡು ಹೋಗು. ಸರಿ ಚಿಗವ್ವ. ಅಂದಂಗೆ ಕಾಕನ ಅಮ್ಮನ ಚಂದನತಂಗೆ ನೋಡ್ಕೊಂಡು ಹೋಗಿ ಚಿಗವ್ವ. ಅವರಿಗೆ ಸ್ವಲ್ಪ ಟೈಮಿಗೆಲ್ಲ ಅಡುಗೆ ಮಾಡಿಕೊಡು ಚಿಗವ್ವ. ಈಗ ಸದ್ಯಕ್ಕಂತೂ 3-4 ತಿಂಗಳು ಚಿಂತಿಲ್ಲಲ್ಲ. ಸರಿನವ್ವ, ನೀನೇನು ತಲೆ ಕೆಡಿಸ್ಕೋಬೇಡ. ನಿಮ್ಮಮ್ಮನ ನಿಮ್ಮ ಕಾಕನ ಎಲ್ಲರೂ ಚಂದನತಂಗೆ ನೋಡ್ಕೊಂಡು ಹೋಗ್ತೀನಿ ತಗೋವ. ಇವಾಗ ಸದ್ಯಕ್ಕೆಲ್ಲ ನಿನ್ನ ಕೈಯಾಗ ಐತಿ ನೋಡವ. ಸರಿ ತಗೋ ಚಿಗವ್ವ, ನಾ ಇಲ್ಲ ಅಂದಂಗೆ ಫೋನ್ ಅಂದಂಗೆ ಲಲಿತವ ಒಂದು ಮಾತು. ಈಗ ನಾನೇನು ಫೋನ್ ಹಚ್ಚಿ ಮಾತಾಡಿರೋದನ್ನೆಲ್ಲ ನಿಮ್ಮ ಕಾಕಾಗ ನಿಮ್ಮ ಅಮ್ಮನ ಮುಂದೆ ಹೇಳಬೇಡವ. ಮತ್ತು ಹೇಳಿದ್ರೆ ಅವರು ನನ್ನ ಮೇಲೇನ ಒದ್ರಾಡ್ತಾರೆ. ನಿನಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸರಿ ತಗೋ ಚಿಗವ್ವ, ನಾನು ಯಾರ ಮುಂದೆ ಹೇಳಂಗಿಲ್ಲ. ಸರಿನಮ್ಮ, ಇಡ್ಲಾವ ಮಗಳ? ಚಿಗವ್ವ ಇಡ. ಅಂತೂ ಏನೋ ಒಂದು ಮಾಡಿ ಆ ಪೀಡಿ ಮನೆಗೆ ಬರೋದನ್ನು ತಪ್ಪಿಸಿದೆ. ಅಪ್ಪ ಇಷ್ಟೆಲ್ಲ ಹೇಳಿದ್ಮೇಲೆ ಆಕೆ ಅಂತೂ ಮನೆಗೆ ಬರೋಂಗಿಲ್ಲ. ಆಕೆ ಬರಲಿಲ್ಲ ಅಂದ್ರೆ ಮನೆ ಆರಾಮಾಗಿ 3-4 ತಿಂಗಳು ಚಿಂತಿಲ್ಲಾದಂಗೆ ಸಂತಿದ ಆರಾಮಾಗಿ ನಡ್ತೈತಿ. ಆಕೆ ಬಂದ್ರೆ ಮತ್ತು ಆಕೆ ಗಂಡಗ ಮಾಡಿ ಹಾಕ್ಬೇಕು. ನಾನು ನನಗೇನು ಕರ್ಮ ಈಕೆಗೆ ಮಾಡಿ ಹಾಕೋ ಅಂಥದ್ದು. ಅಬ್ಬ ಇವಾಗ ಸಮಾಧಾನ ಆಯ್ತು ನನಗಂತೂ. ಆಕೆ ಬರಲ್ಲ ಅಂತ ಅಂದ್ಲಲ್ಲ, ಇವಾಗ ಸಮಾಧಾನ ಆಯ್ತು. ಆರಾಮಾಗಿ ಹಾಲು ಕುಡ್ದಷ್ಟು ಸಮಾಧಾನ ಆಯ್ತು ನನಗಂತೂ. ಮೊದಲು ಹೋಗಿ ಏನಾರ ಸಿಹಿ ಅಡುಗೆ ಮಾಡ್ತೀನಿ ಈ ಖುಷಿಗೆ. ಪಾಪ ನನ್ನ ಮಗಳು ಕಾಪಿ ಮಾಡಿಕೊಡು ಅಂದಿದ್ಲು, ನಮ್ಮ ಹಾಡ ಕೊಟ್ಟಿಲ್ಲಾಗಿದ್ದೆ, ಓದ್ಕೊತ ಕುಂತೈತೆ ಏನು. ಹೆಂಗೆ
ಮನ್ಯಾಗ ಯಾರೂ ಇಲ್ಲ, ನಾನು ನನ್ನ ಮಗಳು ಕಾಫಿ ಮಾಡ್ಕೊಂಡು ಕುಡಿತೀವಿ.